ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು. ಈ ದಿನದ ದೇವರ ವಾಕ್ಯ ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಚನ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಪ್ರೀತಿಯ ದೇವಜನರೇ, ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟುವಂಥ ಸಂದರ್ಭದಲ್ಲಿ ಅವರು ಬಹಳ ಗಲಿಬಿಲಿಗೊಂಡಿದ್ದರು. ಎದುರಿನಿಂದ ಸಮುದ್ರ, ಹಿಂದಿನಿಂದ ವೈರಿಯ ಸೈನ್ಯ. ಇದು ನೋಡುವಾಗ ಅವರ ಹೃದಯಗಳು ತಲ್ಲಣಗೊಂಡಿದ್ದವು, ಒಡೆದು ಹೋಗಿದ್ದವು. ಆ ಕಾರಣದಿಂದ ಅವರು ಮೋಶೆಗೆ ವಿರುದ್ಧವಾಗಿ ಸಿಟ್ಟುಗೊಂಡಾಗ ದೇವರು ಅವನೊಂದಿಗೆ ಮಾತಾಡಿ ಅವರಿಗೆ ತಿಳಿಯಪಡಿಸಲಿಕ್ಕೆ ಹೇಳ್ತಾನೆ. ಅಂದ್ರೇನು? ಯುದ್ಧ ಮಾಡುವುದು ದೇವರು, ನೀವು ಸುಮ್ಮನೆ ಇದ್ದು ನೋಡಿ ಎಂಬುದಾಗಿ. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಬರುವಂಥ ಹೋರಾಟಗಳು 4 ದಿಕ್ಕುಗಳಿಂದ ಬಿರುಗಾಳಿಯಂತೆ ಬಂದಿರಬಹುದು. ಆದರೆ ಒಂದು ನೆನಪಿಟ್ಟುಕೊಳ್ಳೋಣ, ನಮ್ಮ ದೃಷ್ಟಿ ಕರ್ತನ ಮೇಲಿರುವುದಾದರೆ ಆ ಯುದ್ಧವನ್ನು ಆತನೇ ಮಾಡ್ತಾನೆ, ನಮಗೆ ಜಯವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಆತನಲ್ಲಿ ದೃಢವಾಗಿ ನಿಂತುಕೊಳ್ಳೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.